ಕ್ಲಾಸಿಕಲ್ 2026 ಈ ಒಂದು ಸ್ಟೇಟ್ ಲೆವೆಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದಿರಿ. ನಿಜಕ್ಕೂ ಈ ಆರ್ಗನೈಸರ್ಸ್ಗೆ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ನನ್ನೊಟ್ಟಿಗೆ ವೇದಿಕೆಯನ್ನು ಹಂಚಿಕೊಂಡಿದ್ದಂಥ ನಮ್ಮೆಲ್ಲರ ಹಿರಿಯ ಮಾಜಿ ಸಚಿವರಾದಂಥ ಸನ್ಮಾನ್ಯ ಎಂ ಇಂಡಿಸ್ಗಿರಿ ಸಾಹೇಬ್ರೆ ಮತ್ತು ಯುವ ಮುಖಂಡರಾದಂಥ ವಿಶಾಲ್ ಅಬ್ಬಯ್ಯ ಅವರೇ, ಎಲ್ಲ ಆತ್ಮೀಯ ಬಂಧುಗಳೇ, ನಿಜಕ್ಕೂ ತಾವೆಲ್ಲ ಈ ಆರ್ಗನೈಸೇಷನ್ ಬಹಳ ಅದ್ಭುತವಾಗಿ, ಇದು ರಾಜ್ಯ ಮಟ್ಟದ ಆರ್ಗನೈಸೇಷನ್ ಆಗಿ ಈ ಆರ್ಗನೈಸರ್ ತಾವು ಆರ್ಗನೈಸ್ ಮಾಡಿದಿರಿ ಅನ್ನುವಂತೇಳಿ ಬಹಳ ಖುಷಿಯಿಂದ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ನಾವೆಲ್ಲ ತಿಳ್ಕೊಂಡಿದ್ದೀವಿ, ನಮಗೆ ಆರೋಗ್ಯವೇ ಮಹಾಭಾಗ್ಯ. ಬಹುಶಃ ಆರೋಗ್ಯದ ಸಂಪತ್ತು, ದೇಹ ಸಂಪತ್ತು, ಅದಕ್ಕಿಂತ ಮಿಗಿಲಾಗಿತ್ತು ಯಾವುದೂ ಇಲ್ಲ. ಆ ನಿಟ್ಟಿನಲ್ಲಿ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವ ಜನಾಂಗ ಅನೇಕ ದುಶ್ಚಟಗಳಿಗೆ ಬಲಿಯಾಗುವಂಥದ್ದು ನಾವು ಸರ್ವೇ ಸಾಮಾನ್ಯ ಕಾಣ್ತಾ ಇದ್ದೀವಿ. ಬಹುಶಃ ಅದರಿಂದ ಆಚೆಗೆ ಬರಲಿಕ್ಕೆ ಇವತ್ತು ಇಂಥ ಏನು ಆರ್ಗನೈಸೇಷನ್ಸು ಇಂಥ ಒಂದು ಪ್ಲಾಟ್ಫಾರ್ಮ್ ಮೂಲಕ ಆರೋಗ್ಯವೇ ಸಂಪತ್ತು ಅನ್ನುವಂತಹ ಒಂದು ಅಚ್ಚುಕಟ್ಟವಾದಂಥ ಸದೃಢವಾದಂತಹ ಧ್ಯೇಯ, ನಾವು ಆರೋಗ್ಯವಂತರಾಗಿ ಇರಲಿಕ್ಕೆ ಸಮಾಜದಲ್ಲಿ ಒಂದು ಸದೃಢವಾದಂಥ ಆರೋಗ್ಯಕರವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಾವು ಈ ಅದ್ಭುತವಾದಂಥ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ತಾವು ಆರ್ಗನೈಸ್ ಮಾಡಿದಿರಿ. ಬಹುಶಃ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಆಗಬೇಕು. ಬಹುಶಃ ಎಲ್ಲ ಒಂದು ಕಡೆ ಯುವಕರು ಒಂದು ಇತ್ತೀಚಿನ ದಿನಗಳಲ್ಲಿ ಏನೋ ಗೊತ್ತಿಲ್ಲ, ಈ ಮೊಬೈಲ್ ಟಿವಿ ಬಹಳ ಕೆಟ್ಟದಾದಂಥ ಕೆಲವು ಎಲ್ಲೋ ಒಂದು ಕಡೆ ಬೇರೆ ದುಶ್ಚಟಗಳಿಗೆ ಬಲಿಯಾಗುವಂಥದ್ದು ಬಹಳ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ನಾವು ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ, ಒಂದು ಸದೃಢವಾದಂಥ ರಾಷ್ಟ್ರ ನಿರ್ಮಾಣ ಮಾಡಬೇಕಾದ್ರೆ ಇಂತಹ ಒಂದು ಸಮಾಜ ಮುಖಿಯಾಗಿ ತಾವು ಇಂತಹ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕ ಒಂದು ಅದ್ಭುತವಾದಂಥ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲ ಪಣ ತೊಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿ, ತಾವೆಲ್ಲ ಈಗಾಗಲೇ ನೋಡಿದ್ರಿ ಎಷ್ಟು ಕೆ ಜಿದದು ಈಗ ನೀವು ಮಾಡಿದ್ರಿ 55 ಕ್ಯಾಟಗರಿ ಇನ್ನೂ ಕೂಡ ಭಾಳ ಅದ್ಭುತವಾದಂಥ ಪ್ರದರ್ಶನ ತಾವು ಮಾಡಿದಿರಿ. ಈಗ ನೆಕ್ಸ್ಟ್ ಲೆವೆಲ್ನಲ್ಲಿ 60 ಕ್ಯಾಟಗರಿ ಕೂಡ ಈ ರೀತಿ ನಡೀತಾ ಇದೆ. ಇದಕ್ಕೆ ಹೆಚ್ಚು ಯುವಕರು ಕೂಡ ಭಾಳ ದೊಡ್ಡ ಇದಕ್ಕೆ ಶಕ್ತಿಯನ್ನು ಕೊಡುವಂಥ, ಪ್ರೋತ್ಸಾಹಿಸುವಂಥ ಕೆಲಸ ಕೂಡ ಆಗಬೇಕು. ಇಂತಹ ಕಾರ್ಯಕ್ರಮಗಳಿಗೆ ನಾನು ಈ ಭಾಗದ ಶಾಸಕನಾಗಿ ಯಾವತ್ತೂ ನಿಮ್ಮ ಜೊತೆಗಿದ್ದೀನಿ. ಇಂಥ ಕಾರ್ಯಕ್ರಮಗಳ ಮೇಲಿಂದ ಮೇಲೆ ಕೂಡ ನಡೀಲಿ. ಇವತ್ತು ರಾಜ್ಯ ಮಟ್ಟದಲ್ಲಿ ಮಾಡಿದ್ರಿ, ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಇಂಥ ಕಾರ್ಯಕ್ರಮಗಳು ಆರ್ಗನೈಸ್ ಆಗಬೇಕು ಅನ್ನುವಂಥದ್ದು ಕೂಡ ಹೇಳಿ ಎಲ್ಲರಿಗೆ ಆಲ್ ದ ಬೆಸ್ಟ್. ಇವತ್ತು ಯಾರೋ ಒಬ್ಬರು, ನೀವು ಯಾವುದೇ ಒಂದು ಸ್ಪೋರ್ಟ್ಸ್ ತಗೊಂಡಾಗ ಕೂಡ ಸೋಲು ಗೆಲುವು ಸಾಮಾನ್ಯ, ಆದರೆ ಪಾರ್ಟಿಸಿಪೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತೇಳಿ ಈಗಾಗಲೇ ನಮ್ಮ ಇವರು ಆರ್ಗನೈಸರ್ ಕೂಡ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಪಾರ್ಟಿಸಿಪೇಷನ್ ಮಾಡುವಂಥದ್ದು ಕೂಡ ಪ್ರತಿಯೊಬ್ಬರ ಅದನ್ನು ಪಾರ್ಟಿಸಿಪೇಷನ್ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿ ಮತ್ತೊಮ್ಮೆ ತಮಗೆಲ್ಲ ಒಳ್ಳೇದಾಗಲಿ ಅಂತೇಳಿ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಿಮ್ಗೆ ಎಲ್ಲರಿಗೂ ನಮಸ್ಕಾರ. ಮರೆತ್ಬಿಟ್ರ ನನ್ನ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ವಿಶಾಲ್ ಅಬ್ಬಯ್ಯ ಅವರು ಮತ್ತೆ ಶರೀಫ್ ಅವರು, ಅದೇ ರೀತಿ ಮೊಹಮ್ಮದ್ ಜಾಫರ್ ಅವರು ಸೇರಿದಂತೆ ಬಹಳಷ್ಟು ಜನ ಬಂದಿದ್ದೀರಿ. ಮತ್ತೆ ಎಲ್ಲಕ್ಕಿಂತ ವಿಶೇಷವಾಗಿ ನನಗೆ ಹಿಂಭಾಗದಲ್ಲಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳು, ಅದೇ ರೀತಿ ಅವ್ರಿಗಿಂತ ಹೆಚ್ಚು ವಿಶೇಷವಾಗಿ ಇಲ್ಲಿ ಎದುರುಗಡೆ ಕುತ್ಕೊಂಡಿರೋದು ಯಾವುದೋ ಒಂದು ಈ WWF ಕಾಂಪಿಟೇಷನ್ ಜಡ್ಜಸ್ ನೋಡೋದಂಗೆ ಅನಿಸ್ತಾ ಇದೆ. So good to see all of you, sir. You must be from different parts of Karnataka or maybe from outside. So thank you for coming from all the places to be witnessing this event. ಪೊಲೀಸ್ ಇಲಾಖೆಯಲ್ಲೂ ಕೂಡ ಫಿಸಿಕಲ್ ಫಿಟ್ನೆಸ್ ಬಹಳ ಮುಖ್ಯ. ಇಲ್ಲಿ ಕುತ್ಕೊಂಡ್ರೆ ನನಗೆ ಇಲ್ಲಿ ಸ್ಟೇಜ್ ಮೇಲೆ ಇವ್ರು ನೋಡ್ತಾ ಇದ್ರೆ ಅಲ್ಲಿ ಕುತ್ಕೊಂಡು ನನಗೆ ತುಂಬಾ ಹೊಟ್ಟೆ ಕಿಚ್ಚಾಗ್ತಾ ಇದೆ. ಯಾಕಂದ್ರೆ ನಾವು ಈ ತರ ಫಿಟ್ ಇರ್ಬೇಕಲ್ವಾ.
ಅಂತ. ಯಾಕಂದ್ರೆ ನಾವು ಫಿಟ್ ಆಗಿದ್ದಷ್ಟು ಇನ್ನು ಸಾರ್ವಜನಿಕರಿಗೆ ಹೆಚ್ಚು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಈ ಒಂದು ವೇದಿಕೆ ಮುಖಾಂತರ ಇಲ್ಲಿ ಇರುವಂತವರೆಲ್ಲ ತುಂಬಾ ಚಿಕ್ಕ ಚಿಕ್ಕ ವಯಸ್ಸಿನ ಹುಡುಗರು ಇದ್ದಾರೆ, 18, 20, 22, 24 ವರ್ಷ ವಯಸ್ಸಿನ ಹುಡುಗರು ಇದ್ದಾರೆ. ಇವರೆಲ್ಲರಿಗೂ ಕೂಡ ಪೊಲೀಸ್ ಇಲಾಖೆಗೆ ನೀವು ಬಂದು ಜಾಯ್ನ್ ಆಗ್ಬೇಕು ಅಂತ ಆಹ್ವಾನ ಕೊಡ್ತೀನಿ. ಯಾಕಂದ್ರೆ ನಿಮ್ಮಂತ ಫಿಸಿಕಲಿ ಫಿಟ್ ಇರುವಂತವ್ರು ಪೊಲೀಸ್ ಇಲಾಖೆಯಲ್ಲಿ ಇದ್ದು ಯೂನಿಫಾರ್ಮ್ ಹಾಕೊಂಡು ಓಡಾಡ್ತಿದ್ರೆ ಸಾಕು, ಸಾರ್ವಜನಿಕರಿಗೆ ಎಲ್ಲ ಒಂದ್ ಕಡೆ ನಮ್ಮ ಪೊಲೀಸರು ಗಟ್ಟಿಯಾಗಿದ್ದಾರೆ ಅನ್ನುವಂತ ಒಂದು ಭರವಸೆ ಬರುತ್ತೆ. ಯಾರಿಗೆ ಸಾಧ್ಯ ಆಗಲ್ಲ ಅಥವಾ ಕಾರಣಾಂತರದಿಂದ ಸೇರಕ್ಕಾಗಲ್ಲ ಅಂತವರೆಲ್ಲ ಪೊಲೀಸ್ ಇಲಾಖೆ ಜೊತೆಗಿದ್ದು ಯಾವಾಗಲೂ ನಿಮ್ದು ಕೆಲಸಗಳನ್ನ ಮಾಡಬೇಕು ಅಂತ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ, ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನನಗೆ ಅತಿಥಿಯಾಗಿ ಆಹ್ವಾನಿಸಿ ನಿಮ್ಮೆಲ್ಲರಿಗೂ ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಜಾಫರ್ ಅವ್ರಿಗೂ ಮತ್ತು ಈ ಕಾರ್ಯಕ್ರಮದ ಎಲ್ಲ ಆಯೋಜಕರಿಗೂ, ವಿಶಾಲ್ ಅಬ್ಬಾಯ್ ಅವ್ರಿಗೂ, ಇರ್ಫಾನ್ ಅವ್ರು, ನಮ್ಮ ಶರೀಫ್ ಅವ್ರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ತರ ಕಾರ್ಯಕ್ರಮ ನೆಹರು ಮೈದಾನ ಅಷ್ಟೇ ಅಲ್ಲ, ನಿಮ್ಮ ಪ್ರತಿಯೊಂದು ವಾರ್ಡ್ಗಳಲ್ಲೂ ಆರ್ಗನೈಸ್ ಆಗಬೇಕು. ಯಾಕಂದ್ರೆ ಈ ಕಾರ್ಯಕ್ರಮ ನೋಡ್ಬಿಟ್ಟು ಇಲ್ಲಿ ಬಂದಿರುವಂತ ಎಷ್ಟೋ ಜನ ಇನ್ಸ್ಪೈರ್ ಆಗಿ ನಾಳೆ ಜಿಮ್ ಜಾಯ್ನ್ ಆಗರಿದ್ದಾರೆ. ಹೌದಲ್ಲ, ಜಾಯ್ನ್ ಆಗ್ತೀರಾ? ಸೊ ಹುಬ್ಬಳ್ಳಿ ಧಾರವಾಡ ನಿಜವಾಗ್ಲೂ ಒಂದು ವಿಶೇಷವಾದ ಸ್ಥಳ, ಬಹಳ ಒಂದು ಶಕ್ತಿ ಇರುವಂತ ಪೀಠ. ಇಲ್ಲಿ ಸಿದ್ದಾರೂಢರು, ಶರೀಫ್ ಅಜ್ಜರು, ದಾರಾ ಬೇಂದ್ರೆ ಅವರು ಸೇರಿದಂತೆ ಹುಬ್ಬಳ್ಳಿ ಧಾರವಾಡದ ಈ ಊರಿನ ಒಂದು ವಿಶೇಷತೆ ಏನಿದೆ ಅನ್ನುವಂಥದ್ದು ಇಲ್ಲಿದ್ರೆ ನಿಮಗೆ ಗೊತ್ತಾಗಂಗಿಲ್ಲ, ಹೊರಗಡೆ ಹೋಗ್ಬೇಕು. ಈಗ ನಾನು ಹುಬ್ಬಳ್ಳಿ ಧಾರವಾಡದಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನೋದಕ್ಕೆ ನಂದು ಏನ್ ಕಿಮ್ಮತ್ತಿದೆ ಅದು 10 ಪಟ್ಟಾಗಿ ಹೋಗಿದೆ. ಹುಬ್ಳಿಲಿ ಕೆಲಸ ಮಾಡ್ತಾನಂತೆ, ಹುಬ್ಳಿ ಧಾರವಾಡದಲ್ಲಿ ಕೆಲಸ. ನಮ್ಮ ಊರುಗಳಲ್ಲಿ ನಾನು ಬೆಂಗಳೂರಲ್ಲಿ, ಮಂಗಳೂರಲ್ಲಿ ಕೆಲಸ ಮಾಡಿದಾಗ ಯಾರು ಅಷ್ಟು ಕಿಮ್ಮತ್ ಕೊಡ್ತಿಲ್ಲ. ಹುಬ್ಳಿ ಧಾರವಾಡ ಅಂತ ಹುಬ್ಳಿಲೇ ಕೆಲಸ ಮಾಡ್ತಿದ್ದಾನೆ ಅಂತೆ. ಸೊ ಆ ಒಂದು ಬೆಲೆ, ತೂಕ, ಗೌರವ ಈ ಒಂದು ಸ್ಥಳದಲ್ಲಿ ಕೆಲಸ ಮಾಡೋದು ನಮಗೆ ಇದೆ ಅಂತಂದ್ರೆ, ಈ ಜಾಗದಲ್ಲಿ ಹುಟ್ಟಿರೋರು ನಿಮ್ ಕಿಮ್ಮತ್ ಎಷ್ಟಿರುತ್ತೆ, ನಿಮಗೆ ಗೌರವ ಬೆಲೆ ಎಷ್ಟಿರುತ್ತೆ ಅನ್ನೋದು ನೀವೆಲ್ಲ ಅರ್ಥ ಮಾಡ್ಕೋಬೇಕು. 100 ವರ್ಷಗಳಿಂದ ಈ ಒಂದು ಹುಬ್ಬಳ್ಳಿ ವಾಣಿಜ್ಯ ಕೇಂದ್ರ ಆಗಿದೆ, ಧಾರವಾಡ ಶೈಕ್ಷಣಿಕ ಕೇಂದ್ರ ಆಗಿದೆ, ವಿದ್ಯಾಕಾಶಿ ಆಗಿದೆ. ಅದರ ಹೆಸರನ್ನ ಉಳಿಸ್ಲಿಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದೆ ಈಗಾಗಲೇ, ಇನ್ನೂ ಹೆಚ್ಚು ಯಶಸ್ವಿ ಆಗಲಿ. ಇಂಥ ಕಾರ್ಯಕ್ರಮಗಳು ಇನ್ನೂ 10 ಹೆಚ್ಚಿನ ಸಂಖ್ಯೆಯಲ್ಲಿ ಆಯೋಜನೆಗೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನಾನು 2 ಮಾತು ಮುಗಿಸ್ತೇನೆ. ಮತ್ತೆ ಯಾರು ಸ್ಪರ್ಧಾಳುಗಳಿದ್ದಾರೆ ನಿಮ್ಗೆಲ್ಲರಿಗೂ ವಿಜೇತರಿಗೆ ವಿಶೇಷವಾದ ಅಭಿನಂದನೆಗಳು. ಮತ್ತೆ ಯಾರು ಸ್ಪರ್ಧಿಗಳಿದ್ದೀರಿ, ಇಲ್ಲಿರೋರು ಯಾರು ಒಬ್ರಿಗಿಂತ ಒಬ್ರು ಕಮ್ಮಿ ಇಲ್ಲ. ಏನಂದ್ರೆ ಒಬ್ರು ಇಬ್ರು ಯಾರು ವಿನ್ ಆಗ್ತಾರೋ ಅವ್ರು ಸ್ವಲ್ಪ ಬೆಟರ್ ಇರ್ತಾರೆ ಅಷ್ಟೇ. ವೆರಿ ಹ್ಯಾಪಿ ಟು ಸಿ ಆಲ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್. ಐ ಡೋಂಟ್ ವಾಂಟ್ ಟು ಕಮ್. ನೀವೆಲ್ಲ ಇಲ್ಲಿ ಕಾರ್ಯಕ್ರಮ ನೋಡಕ್ ಬಂದಿರಿ, ಹಂಗಾಗಿ ನಾನು ಜಾಸ್ತಿ ಮಾತಾಡಿದ್ರೆ ಮತ್ತೆ ಬೈಕೋತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್.